ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿ ಬೆಂಗಳೂರು ರಿವರ್ ವತಿಯಿಂದ ಶ್ರೀ ಕೃಷ್ಣ B.Ed ಕಾಲೇಜ್, ಶ್ರೀ ಕೃಷ್ಣ ಕಾಲೇಜ್ ಆಫ್ ಎಜುಕೇಷನ್ 2004ರಲ್ಲೇ ಆರಂಭವಾಯಿತು. ನಾನು 2005ರಿಂದ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ BYE ಮೆಂಬರ್ ಜೊತೆಗೆ ಬೋರ್ಡ್ ಆಫ್ ಸ್ಟಡಿದಲ್ಲಿ ಸದಸ್ಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ B.Ed ಕಾಲೇಜಿನಲ್ಲಿ 2004ರಿಂದ ಇಲ್ಲಿಯವರೆಗೆ ಸುಮಾರು ವಿದ್ಯಾರ್ಥಿಗಳು ಸರ್ಕಾರಿ, ಅರೆ ಸರ್ಕಾರಿ, ಬೇರೆ ಬೇರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲೇ ನಮ್ಮ ಕಾಲೇಜಿಗೆ ಒಂದು ಉತ್ತಮವಾದಂಥ ಹೆಸರಿದೆ. ಜೊತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಶಿಕ್ಷಕರನ್ನಾಗಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕಾಲೇಜು ಮೊದಲಿನಿಂದಲೂ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ಗುಣಾತ್ಮಕ ಹಾಗೂ ಪರಿಮಾಣಾತ್ಮಕವಾದಂಥ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಸಹಾಯದಿಂದ ನೀಡುತ್ತಾ ಇದ್ದೇವೆ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಶಿಕ್ಷಕರ ಮಹಾವಿದ್ಯಾಲಯ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಕಡಿಮೆ ದರದಲ್ಲಿ ಅವರ ಶಿಕ್ಷಕ ವೃತ್ತಿಯನ್ನು ಬಯಸ್ತಕ್ಕಂಥ ಆಕಾಂಕ್ಷಿಗಳಿಗೆ ಸರ್ಕಾರ ಮತ್ತು ಖಾಸಗಿ ಆಡಳಿತ ಮಂಡಳಿಯ ಸೀಟಿನಲ್ಲಿ ಪ್ರವೇಶವನ್ನು ಪಡೆದು ತಮ್ಮ ಭವಿಷ್ಯದ ಶಿಕ್ಷಕರಾಗಲಿಕ್ಕೆ ಇದು ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲ ನನ್ನ ಉಪನ್ಯಾಸಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಎಲ್ಲರೂ ಸಹಿತ ಒಂದು ಸಹಕಾರಯುತವಾಗಿ ಈ ಸಂಸ್ಥೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸ್ತಾ ವಂದನೆಗಳೊಂದಿಗೆ ರಾಘವೇಂದ್ರ ದೇಸಾಯಿ, ಪ್ರಾಂಶುಪಾಲರು, ಶ್ರೀ ಕೃಷ್ಣ B.Ed ಕಾಲೇಜ್, ದೇವನಹಳ್ಳಿ. ಥ್ಯಾಂಕ್ ಯು. ನಾವು ರಾಮಸ್ವಾಮಿ ಅಂದ್ಬಿಟ್ಟು MA MAd. ನಾವು ಈ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ B.Ed ವಿಂಗಲ್ಲಿ ಸುಮಾರು 5 ವರ್ಷಗಳಿಂದ ಇಲ್ಲಿ ನಾನು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಕಾಲೇಜು ಏನಿದೆ ಈ ದೇವನಹಳ್ಳಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿನಲ್ಲಿ ಕೃಷ್ಣ B.Ed ಕಾಲೇಜು ಅಂತಂದರೆ ತುಂಬ ಒಂದು ವಿಶೇಷವಾದಂಥ ಹೆಸರನ್ನು ಗಳಿಸಿರ್ತಕ್ಕಂಥದ್ದನ್ನು ನಾವು ಒಂದು ನಮ್ಮ ಒಂದು ಕಾಲೇಜಿನ ಇತಿಹಾಸದಲ್ಲಿ ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಸೊ ಇಲ್ಲಿ ಈ ಕಾಲೇಜಿನಲ್ಲಿ ಪಡೆದಂತಹ ಒಂದು ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಅವರ ಒಂದು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ಕಲಿಸ್ಕೊಳ್ಳಲಿಕ್ಕೆ ಅದಕ್ಕೆ ಪೂರಕವಾದಂತಹ ಒಂದು ಸೌಲಭ್ಯಗಳನ್ನು ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಒಂದು ಅತ್ಯುತ್ತಮವಾದಂಥ ಸಹಕಾರವನ್ನು ನೀಡೋದರಲ್ಲಿ ನಿಜವಾಗ್ಲೂ ನಮ್ಮ ಮ್ಯಾನೇಜ್ಮೆಂಟ್ಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಇಲ್ಲಿ ತುಂಬ ಕನಸನ್ನು ಹೊತ್ತು ಬಂದಿರತಕ್ಕಂತಹ ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇಲ್ಲದೇ ಅತ್ಯುತ್ತಮವಾದಂತಹ ರೀತಿಯ ಒಂದು ವಾತಾವರಣದ ಒಂದು ಅಡಿಯಲ್ಲಿ ಉತ್ತಮ ಗ್ರಂಥಾಲಯದ ಒಂದು ಸೌಲಭ್ಯ, ಜೊತೆಗೆ ತರಗತಿಗಳ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಮಕ್ಕಳಿಗೆ ತುಂಬ ಪ್ರಯಾಸವಿಲ್ಲದೇ ಆಸಕ್ತಿಯಿಂದ ಪಾಠವನ್ನು ಕೇಳಲಿಕ್ಕೆ ಪೂರಕವಾದಂತಹ ರೀತಿಯಲ್ಲಿ ತರಗತಿ ಒಂದು ವ್ಯವಸ್ಥೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಾವು. ಜೊತೆಗೆ ಇಲ್ಲಿ ಮಕ್ಕಳಿಗೆ ಒಂದು ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸಹ ತುಂಬ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ತುಂಬ ಹೆಚ್ಚಿನ ರೀತಿಯಲ್ಲಿ ಒಂದು ಆಯೋಜನೆ ಮಾಡಿ, ಸೊ ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯನೋ ಹಾಗೆಯೇ ಪಠ್ಯೇತರ ಚಟುವಟಿಕೆಗಳ ನಾವು ನಿಜವಾಗ್ಲೂ ಮಕ್ಕಳು ನಿರಂತರವಾಗಿ ಓದೋದ್ರ ಜೊತೆಗೆ ಒಂದು ಭೌತಿಕವಾಗಿ ಮಕ್ಕಳು ಬೆಳೀಲಿಕ್ಕೆ ಪೂರಕವಾದಂಥ ರೀತಿಯ ಒಂದು ಸೌಲಭ್ಯಗಳನ್ನು ಕಲ್ಪಿಸೋದ್ರ ಜೊತೆಗೆ ಸೊ ಮಕ್ಕಳಲ್ಲೂ ಅಷ್ಟು ನಮಗೂ ಅಷ್ಟೆಲ್ಲ ಒಂದು ಕಡೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಇದೆ. ಕಾರಣ ಆ ಮಕ್ಕಳಲ್ಲಿ 2 ವರ್ಷಗಳ ಒಂದು ಅವಧಿ ಏನು 4 ಸೆಮ್ಮುಗಳು ಮಕ್ಕಳು ಏನು ಇಲ್ಲಿ ಅಭ್ಯಾಸ ಮಾಡ್ತಾರೆ. ಈ 4 ಸೆಮ್ಮುಗಳ ಅವಧಿಯಲ್ಲಿ
ಪ್ರತಿ ಸೆಮಿಸ್ಟರ್ನಲ್ಲಿ ಆ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮಕ್ಕಳಿಗೆ ನಾನಾ ರೀತಿಯ ಒಂದು ಉತ್ತಮ ಒಂದು ಬೌದ್ಧಿಕವಾಗಿ ಮಾನಸಿಕವಾಗಿ ಬೆಳೀಲಿಕ್ಕೆ ಪೂರಕವಾದಂತಹ ಆ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಟ್ಟು ಆ ಮಕ್ಕಳ ಆಸಕ್ತಿ ಮತ್ತು ಅವಧಾನ ಅಂತಕ್ಕಂಥದ್ದು ಕಾಲೇಜು ಪಾಠ ಜೊತೆಗೆ ಒಂದು ಶಿಕ್ಷಕರುಗಳ ಬಗ್ಗೆ ಒಂದು ಕಾಳಜಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥದ್ದು ನಾವು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ಪ್ರಸಂಗಗಳಿದ್ದಾವೆ. ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ 4th ಸೆಮ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ಸು ಸಹ ನಮ್ಮ ಕಾಲೇಜಲ್ಲಿ ಒಂದು ಪ್ರತಿ ಬ್ಯಾಚಲ್ಲೂ ಸಹ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಪ್ರೋತ್ಸಾಹದಾಯಕವಾದಂತಹ ಒಂದು ಅವಕಾಶ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಅದರ ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ. ಇದಕ್ಕೆ ಇವೆಲ್ಲಕ್ಕಿಂತ ವಿಶೇಷವಾಗಿ ಮಕ್ಕಳಲ್ಲಿರ್ತಕ್ಕಂಥ ಅತೀವವಾದಂಥ ಒಂದು ಆಸಕ್ತಿ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಇರತಕ್ಕಂಥ ಒಂದು ಮಾಹಿತಿ ಇದು. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಕಾಲಕ್ಕೆ ತಕ್ಕಂತೆ ಏನು ಟೆಕ್ನಾಲಜಿ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಬೇಸಿಸಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯೂ ಸಹ ಅದಕ್ಕೆ ಒಂದು ಅವಕಾಶ ಕಲಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನು ಈಗ ಟೆಕ್ನಾಲಜಿ ಬೇಸಿಸಲ್ಲಿ ಏನು ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ, ಅದಕ್ಕೆ ಹೆಚ್ಚು ನಾವು ಸಹ ಕಾಳಜಿ ವಹಿಸಿ ಮಕ್ಕಳಿಗೆ ಉನ್ನತವಾದಂತಹ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ಮಧ್ಯಾಹ್ನ. ದೇವನಹಳ್ಳಿ ಕೃಷ್ಣ BEd ಕಾಲೇಜ್ನಲ್ಲಿ 2008ರಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಟರಾಜ್ TV ಅಂತ. ನನ್ನ ವಿದ್ಯಾರ್ಹತೆ MSc MA D Pharma. ಸುಮಾರು 20 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಈ ಕಾಲೇಜು ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಊರುಗಳ ಮಕ್ಕಳಿಗೆ ಒಂದು ವೃತ್ತಿಪರವಾದಂಥ ತರಬೇತಿಯನ್ನು ಅಂದರೆ BEd ತರಬೇತಿಯನ್ನು ಕೊಡ್ತಾಯಿದೆ. ಈ ತರಬೇತಿಯನ್ನು ಪಡ್ಕೊಂಡಂಥ ಸಾವಿರಾರು ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ಮಂಡಳಿ ಇದಕ್ಕೆ ಬೇಕಾದಂಥ ಎಲ್ಲ ಪ್ರೋತ್ಸಾಹ ಸಹಕಾರವನ್ನು ಹೃದಯಪೂರ್ವಕವಾಗಿ ಕೊಡ್ತಿದ್ದಾರೆ. ಇಲ್ಲಿರುವಂಥ ಎಲ್ಲ ಸ್ಟಾಫು ಒಬ್ರಿಗೊಬ್ಬರು ಪ್ರಾಯಶಃ ನಮ್ಮ ಪ್ರಾಂಶುಪಾಲರಾದ ದೇಸಾಯಿ ಸರ್ ಅವರ ಸಾರಥ್ಯದಲ್ಲಿ ಹೊಂದಿಕೊಂಡು ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಂದು ಮಗು ಹುಟ್ಟುವಾಗಲೇ ಅದಕ್ಕೆ ಪ್ರತಿಭೆ ಅನ್ನುವಂಥ ಅದ್ರ ಜೊತೆಗೆ ಬಂದಿರುತ್ತೆ. ಅದನ್ನು ಅರಳಿಸುವಂಥ ಜವಾಬ್ದಾರಿ ಶಿಕ್ಷಕರಾಗುವಂಥದ್ದು. ಆ ಶಿಕ್ಷಕರಾಗುವಂಥ ವಿದ್ಯಾರ್ಥಿಗಳಿಗೆ ನಾವು 2 ವರ್ಷದಲ್ಲಿ ಕೊಡುವಂಥ ತರಬೇತಿ ಅವರ ಜೀವನ ಪರ್ಯಂತ ಹಾಗೂ ಒಂದು ಇಡೀ ದೇಶವನ್ನು ಕಟ್ಟುವಂಥ ಸಾರಥ್ಯವನ್ನು ಹೊಂದಿರುತ್ತೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದನೆಗಳು. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. 2019 ಮತ್ತು 2019ರಿಂದ 2022 ಮತ್ತು 23ನೇ ಬ್ಯಾಚಿನಿಂದ BEd ವಿದ್ಯಾರ್ಥಿಯಾಗಿ ಈ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಪಡೆದಿದ್ದೇನೆ. ಈ ಕಾಲೇಜು ಹೆಸರಾಂತ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ಹೆಸರಾಂತ ಕಾಲೇಜುಗಳಲ್ಲಿ BEd ಕಾಲೇಜುಗಳಲ್ಲಿ ಒಂದಾಗಿದೆ. ನುರಿತ ಉಪನ್ಯಾಸಕರನ್ನು ಒಳಗೊಂಡಿರ್ತಕ್ಕಂಥ ಕಾಲೇಜು. ನಾವು ಓದುವಂಥ ಸಮಯದಲ್ಲಿ ಎಲ್ಲ ರೀತಿಯ ಶಿಕ್ಷಕರಾಗಬೇಕಾದ್ರೆ ಎಲ್ಲ ರೀತಿಯ ವಿಶೇಷವಾದ ಗುಣಗಳನ್ನು ಕಲಿಸಿಕೊಡತಕ್ಕಂಥ ಕಾಲೇಜು ಇದಾಗಿದೆ. ಮತ್ತು ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರು ಹಾಗೂ ಗ್ರಂಥಾಲಯದ ವ್ಯವಸ್ಥೆ ಕೂಡ ಈ ಕಾಲೇಜಿನಲ್ಲಿ ಇದೆ. ಆದ್ದರಿಂದ ನಾನು ಹಿರಿಯ ವಿದ್ಯಾರ್ಥಿಗಳಾಗಿರೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಯಾಕೆಂದರೆ ಈ ಕಾಲೇಜು ಒಬ್ಬ ಶಿಕ್ಷಕರ ವೃತ್ತಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಿಮಗೆ ಅಗತ್ಯವಾದಂಥ ಎಲ್ಲ ಮಾಹಿತಿಯನ್ನು ಕೂಡ ಈ ಕಾಲೇಜಿನಲ್ಲಿ ನಾವು ನಿಖರವಾಗಿ ಕಲಿಯಬಹುದಾಗಿದೆ. ಅದೇ ರೀತಿ ಶಿಕ್ಷಕರ ವೃತ್ತಿಯ ಪ್ರಾರಂಭ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಸಂಸ್ಥೆ ಹೆಚ್ಚಾಗಿ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಈ ಕಾಲೇಜು ಎಲ್ಲ ನಮ್ಮ ದೇವನಹಳ್ಳಿ ತಾಲೂಕಿನ BEd ಕಾಲೇಜುಗಳಲ್ಲಿ ವಿಶೇಷವಾದಂಥ ಮಾನ್ಯತೆಯನ್ನು ಹೊಂದಿದೆ. ನನ್ನ ಹೆಸರು ಕಿಶೋರ್ ಅಂತ. ನಾನು ಶ್ರೀಕೃಷ್ಣ ಕಾಲೇಜ್ BEd ಆಫ್ ಕಾಲೇಜ್ ಎಜುಕೇಷನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ. BEd ಸೆಕೆಂಡ್ ಇಯರ್ ಪ್ರಶಿಕ್ಷಣಾರ್ಥಿಯಾಗಿದ್ದು ಈ ಕಾಲೇಜಲ್ಲಿ ಮೊದಲು ನಮಗೆ ಪ್ರಾಂಶುಪಾಲರಾದ RB ದೇಸಾಯಿ ಸರ್ ಅವರು ತುಂಬ ಸಹಕಾರ ನೀಡ್ತಾರೆ. ಯಾವುದೇ ವಿಷಯ ಆಗಿರಲಿ, ಯಾವುದೇ ನಿಮಗೆ ಬೇಕಾದ ಸಹಕಾರ ಇಲ್ಲಿ ನಮ್ಮ ಪ್ರಾಂಶುಪಾಲರಿಂದ ಹಿಡಿದು ಎಲ್ಲ ಶಿಕ್ಷಕ ವೃಂದದವರು ನಮಗೆ ಎಲ್ಲ ರೀತಿಯ ಸಹಕಾರನ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸದ ಕುರಿತು ಯಾವುದೇ ಮಾಹಿತಿ ಬೇಕಾಗಿರಲಿ, ಬುಕ್ಸ್ ಬೇಕಾಗಿರಲಿ, ಇಲ್ಲ ವ್ಯವಸ್ಥೆಗಳೆಲ್ಲ ನಮಗೆ ಪೂರೈಕೆ ಮಾಡ್ತಿದ್ದಾರೆ. ಮತ್ತು ಯಾವುದೇ ರೀತಿ ವಿದ್ಯಾರ್ಥಿಗೆ ಏನೋ ತೊಂದರೆ ಅಂದರೆ ಅದರ ಬಗ್ಗೆ ಪರಿಹಾರ
ಮತ್ತು ಯಾವುದೇ ಸಮಸ್ಯೆಗಳ ಕುರಿತು ನಮಗೆ ಒಂದು ಪರಿಹಾರ ಕೊಡೋದ್ರಲ್ಲಿ ತುಂಬ ಎಲ್ಲ ಶಿಕ್ಷಕರು ನಮಗೆ ತುಂಬ ಸಹಕಾರ ನೀಡ್ತಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ರೀತಿಯ ಸೌಕರ್ಯ ಎಲ್ಲ ವ್ಯವಸ್ಥೆಯೂ ನಿಮಗೆ ಲಭಿಸುತ್ತೆ. ನೀವು ಇಲ್ಲಿ ಬಂದರೆ ಚೆನ್ನಾಗಿ ಓದ್ಬೋದು. ನನ್ನ ಹೆಸರು ಸೌಮ್ಯ ಎಸ್ ಅಂತ. ನಾನು ಶ್ರೀ ಕೃಷ್ಣ ಕಾಲೇಜ್ ಆಫ್ ಎಜುಕೇಷನ್ ದೇವನಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಟೀಚಿಂಗ್ ಬಂದರೆ ಟೀಚರ್ಸ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಕಾಲೇಜು ಉತ್ತಮವಾಗಿರ್ತಕ್ಕಂತಹ ಒಂದು ವಾತಾವರಣವನ್ನು ಹೊಂದಿದೆ. ಮತ್ತು ಇಲ್ಲಿ ವ್ಯಾನ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ತಕ್ಕ ಸಮಯಕ್ಕೆ ಕರ್ಕೊಂಡು ಹೋಗ್ತಾರೆ, ತಕ್ಕ ಸಮಯಕ್ಕೆ ಕರ್ಕೊಂಬರ್ತಾರೆ. ಮತ್ತು ಇಲ್ಲಿ ಟೀಚರ್ಸು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ನಮಗೆಲ್ಲ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ತಾರೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಟ್ರಿಪ್ಗಳನ್ನು ತುಂಬ ಕರ್ಕೊಂಡು ಹೋಗ್ತಾರೆ. ಮತ್ತು ಫಂಕ್ಷನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಲೈಬ್ರರಿ ಫೆಸಿಲಿಟೀಸ್ ಇದೆ. ಮತ್ತು ಟೀಚರ್ಸು ನಮ್ಮ ಜೊತೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆಡಿಸ್ತಾರೆ ಚೆನ್ನಾಗಿ. ಫಂಕ್ಷನ್ಸ್ ಆರ್ಗನೈಸ್ ಮಾಡುವಾಗ ನಮಗೆ ಎಲ್ಲ ಫಂಕ್ಷನ್ಸ್ ಮಾಡೋದಕ್ಕೂ ಬಿಡ್ತಾರೆ. ಇದರಿಂದ ನಮಗೆ ಸ್ಟೇಜ್ ಫಿಯರ್ ಹೋಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಬಂದು ಪ್ರೀತಿ ಆರ್. ನಾನು ಶ್ರೀಕೃಷ್ಣ ಕಾಲೇಜ್ ಆಫ್ ಎಜುಕೇಷನಲ್ಲಿ ದ್ವಿತೀಯ ಸೆಮಿಸ್ಟರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಬಿಕಾಸ್ ಆಫ್ ಯಾಕಂದರೆ ಒಳ್ಳೆಯ ವಾತಾವರಣ ಇದೆ. ಫಸ್ಟು ಹೆಲ್ತ್ಗೆ ಇಂಪಾರ್ಟೆಂಟು ವಾತಾವರಣ, ಈಕೋ ಫ್ರೆಂಡ್ಲಿ ನೇಚರ್ ಇದೆ, ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಇದೆ. ಅಷ್ಟೇ ಅಲ್ಲದೆ ವೆಲ್ ನೋನ್ ಫ್ಯಾಕಲ್ಟೀಸ್ ಕೂಡ ನಮ್ಮ ಕಾಲೇಜಲ್ಲಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಷನ್ ವೈಸ್ ಆಗಿರ್ಬೋದು. ಮತ್ತು ನಮಗೆ ಇಯರ್ ವೈಸ್ ಕ್ಯಾಂಪ್ ಮಾಡ್ತಾರೆ. ಅಂದರೆ ನಮ್ಮನ್ನು ನಾವು ಡೆವಲಪ್ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ದಿರ ಮತ್ತು ನಮಗೆ ಎಜುಕೇಷನ್ ಅಂದರೆ ಶಿಕ್ಷಣವನ್ನು ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಕೂಡ ಇಂಪಾರ್ಟೆಂಟ್ ವ್ಯಕ್ತಿಗೆ. ಸೊ ಅದ್ರ ಪ್ರಕಾರವಾಗಿ ನಮಗೆ ಅಂದರೆ ಕೋರ್ಸ್ ಎಂಡಿಂಗಲ್ಲಿ ಟ್ರಿಪ್ ಕೂಡ ಅಂದರೆ ಶೈಕ್ಷಣಿಕ ಪ್ರವಾಸ ಅಂತ ಕೂಡ ಕರ್ಕೊಂಡು ಹೋಗ್ತಾರೆ. ಅದೂ ನಾವು ಯಾವ್ಯಾವ ಪ್ಲೇಸಿಗೆ ಇಷ್ಟಪಡ್ತೀವಿ ಅದು ಶಿಕ್ಷಣ ಜೊತೆ ಕೂರಿಸಿ ಶಿಕ್ಷಣ ಹೊರತುಪಡಿಸಿ ಮತ್ತು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅಂದರೆ ಒಂದು ವ್ಯಕ್ತಿಗೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಅದ್ರ ಬಾಹ್ಯ ಪ್ರಪಂಚವನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಇದು ಎಜುಕೇಷನ್ ಟ್ರಿಪ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಫ್ಯಾಕಲ್ಟೀಸ್ ಬಗ್ಗೆ ಹೇಳೋದಾದರೆ ಒಂದೊಂದು ಫ್ಯಾಕಲ್ಟೀಸ್ ಕೂಡ ಒಂದೊಂದು ಲೈಕ್ ಗೋಲ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಯಾಕಂದರೆ ಕೇವಲ ಅವ್ರು ಟೆಕ್ಸ್ಟ್ ಬುಕ್ಕಿಗೆ ಮಾತ್ರ ಸೀಮಿತ ಆಗಿಲ್ಲದೆ ಎಲ್ಲ ವಿಷಯದ ಬಗ್ಗೆ ನಮಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಪಾಠ ಮಾಡೋದಾಗಿರ್ಬೋದು, ಪಾಠವನ್ನು ಹೊರತುಪಡಿಸಿ ಅದೊಂದು ಎಕ್ಸಾಂಪಲ್ ಮೂಲಕ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸೋದಾಗಿರ್ಬೋದು, ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಯಾವ ಥರ ನಿರ್ಧಾರ ತಗೊಳ್ಳೋದಾಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ, ನಮ್ಮನ್ನು ಒಂದು ಗುಡ್ ಶೇಪಾಗಿ ರೂಪಿಸ್ಕೊಳ್ಳೋಕೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೆ ಲೈಬ್ರರಿ ಫೆಸಿಲಿಟೀಸ್ ಇದೆ, ವ್ಯಾನ್ ಫೆಸಿಲಿಟೀಸ್ ಇದೆ. ಮತ್ತು ಬಿ ಎಡ್ ಅಂದರೆ ಆಲ್ ಅಬೌಟ್ ಸ್ಕಿಲ್. ಅದರಲ್ಲೂ ಕೂಡ ಪ್ರತಿಯೊಂದು ಈವೆಂಟ್ನೂ ಕೂಡ ಏನು ಮಾಡ್ತೀವಿ ನಾವು ಎಂಜಾಯ್ ಆಗಿ ಮತ್ತು ಫ್ರೆಂಡ್ಲಿ ಆಗಿ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಾನು ಬೀರಪ್ಪ ಅಂತ, ಶ್ರೀಕೃಷ್ಣ ಕಲಾಸ್ ಬಿ ಎಡ್. ನಾ ಫಸ್ಟ್ ಅಂದರೆ ಪ್ರಥಮ ವರ್ಷದ ಬಿ ಎಡಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ವಾತಾವರಣ ಕೂಡ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗುತ್ತೆ. ಆಮೇಲೆ ಇಲ್ಲಿ ನಾವು ಗ್ರಾಮೀಣ ಭಾಗದಿಂದ ಬಂದಿರೋರು ಭಾಳಷ್ಟು ಜನ ಇದ್ದೀವಿ, ಒಂದು 15ರಿಂದ 20 ಜನ ಇದ್ದೀವಿ. ಯಾಕಂದರೆ ದೂರದಿಂದ ಬಂದವರಿಗೆ ಇದೊಂದು ಒಳ್ಳೆ ಕಾಲೇಜ್ ಅಂತಲೇ ಹೇಳ್ಬೋದು. ನಮಗೆ ಅಷ್ಟು ಫೀಸಿಬಿಲಿಟಿ ಬೇರೆ ಕಡೆ ಸಿಗಲ್ಲ. ಹಂಗಾಗಿ ಇದೊಂದು ಉತ್ತಮ ವಾತಾವರಣ ಇದೆ. ಅದ್ರ ಜೊತೆಗೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಕೂಡ ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗುತ್ತೆ ಮಾತಾಡಲಿಕ್ಕೆ. ಮತ್ತು ಇಂಟ್ರಾಕ್ಟಿವ್ ಕ್ಲಾಸಸ್ ಇರುತ್ತೆ. ಇಲ್ಲಿ ಸ್ಟೇಜ್ ಫಿಯರ್ ಇದ್ದರೆ ಇಲ್ಲಿ ನಮಗೆ ಸ್ಟೇಜ್ ಫಿಯರ್ ಹೋಗುತ್ತೆ. ಆ ಥರ ಎಲ್ಲ ಟೀಚರ್ಸ್ ಫ್ರೆಂಡ್ಲಿ ಆಗಿರ್ತಾರೆ. ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ನಾವು ರೆಸ್ಪಾಂಡ್ ಮಾಡ್ತಾರೆ, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಎಲ್ಲದೂ ಕೂಡ ಅನುಕೂಲ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸುದರ್ಶನ್ ಅಂತ. ನಾನು ಕ್ವಾಲಿಫಿಕೇಷನ್ ಬಂದು MSc ಮುಗಿಸಿ ಬಿ ಎಡ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಇವಾಗ ಆಲ್ರೆಡಿ ಕೃಷ್ಣ ಕಾಲೇಜ್ ಆಫ್ ಎಜುಕೇಷನಲ್ಲಿ ಫಸ್ಟ್ ಇಯರ್ ಬಿ ಎಡ್ ಮಾಡ್ತಾಯಿದ್ದೀನಿ. ಕಾಲೇಜ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ. ಕ್ಲಾಸಸ್ ಎಲ್ಲ ಫುಲ್ ಹೈಜೀನ್ ಇರುತ್ತೆ. ಫ್ಯಾಕಲ್ಟಿ ವೆಲ್ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರೆ. ಕ್ಲಾಸಸ್ಸು ಇಂಟ್ರ್ಯಾಕ್ಟಿವ್ ಆಗಿರುತ್ತೆ, ಒನ್ ಸೈಡೆಡ್ ನಡೆಯಲ್ಲ. ನಮ್ಮ ಡೌಟ್ಸ್ ಎಲ್ಲ ಟೀಚರ್ಸ್ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಲೈಬ್ರರಿ ಇದೆ, ಬುಕ್ಸ್ ಬೇಕಾದ್ರೆ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಕೃತಿಕಾ. ಯಾದವ ಎಜುಕೇಷನ್ ಟ್ರಸ್ಟಲ್ಲಿ ನಾನು ಫಸ್ಟ್ ಇಯರ್ ಬಿ ಎಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಸಿಟಿಯಿಂದ ಒಂದು ಸ್ವಲ್ಪ ದೂರ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಬಸ್ ಫೆಸಿಲಿಟಿ ಇದೆ, ಬಸ್ ಫ್ರೀಯಾಗಿ ಕರ್ಕೊಬರುತ್ತೆ, ಕರ್ಕೊಂಡು ಹೋಗುತ್ತೆ. ತದನಂತರ ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ. ಬೇರೆ ಕಾಲೇಜ್ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬ ಫ್ರೆಂಡ್ಲಿ ನೇಚರ್ ಇದೆ. ಎಜುಕೇಷನ್ ಅಂತ ಬಂದಾಗ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದೇ ಥರ ಮಾಡಬೇಕು, ಈ ಥರ ಟೀಚರ್ಸ್ ಅಂದರೆ ಲೈಕ್ ಮಕ್ಕಳನ್ನ ಈ ಥರ ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಡ್ತಾರೆ. ಅದಾದಮೇಲೆ ನಮ್ಮ ಸೀನಿಯರ್ಸು ಕೂಡ ಈ ಥರ ಮಾಡಬೇಕು ಅಂತ ನಮ್ಗೆ ಗೈಡೆನ್ಸ್ ಕೊಡ್ತಾರೆ. ಆಚೆ ಕರ್ಕೊಂಡೋಗಿ ಗೇಮ್ಸ್ ಆಡಿಸೋದಾಗಿರ್ಬೋದು. ಟೀಚರ್ಸು ಇನ್ವಾಲ್ವ್ ಆಗ್ತಾರೆ ನಮ್ಮ ಜೊತೆ ಪ್ರತಿಯೊಂದಕ್ಕೂ. ನಮ್ಮನ್ನು ಮುಂದೆ ತಂದು ನಿಲ್ಲಿಸಿ ಸ್ಟೇಜ್ ಫಿಯರ್ ಇಲ್ಲದೆ ರೀತಿ ಮಾಡ್ತಾರೆ. ಈ ಥರ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಸೌಮ್ಯ. ನಾನು MA
ಮತ್ತು MA ಇನ್ ಸೋಷಾಲಜಿ ಮತ್ತು ಇವಾಗ BEd ಮಾಡೋಕ್ಕೆ ಬಂದಿದ್ದೀನಿ. ನಾನು ಯಾದವ ಸೊಸೈಟಿ ಶ್ರೀ ಕೃಷ್ಣ ಕಾಲೇಜಲ್ಲಿ ಪ್ರಥಮ ವರ್ಷದ BEಡನ್ನು ಮಾಡ್ತಾಯಿದ್ದೀನಿ. ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ. ಏಕೆಂದರೆ ಸಿಟಿಯಿಂದ ದೂರ ಇರೋದರಿಂದ ಯಾವ ಡಿಸ್ಟರ್ಬೆನ್ಸು ನಮಗಿರೋದಿಲ್ಲ. ಮತ್ತು ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸಿಟಿಯಿಂದ ದೂರ ಇದ್ರೂ ಕೂಡ ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ಕ್ಲಾಸಸ್ಸು ಅಂತ ತೊಗೊಂಡ್ರೆ ಬರೀ ಪಠ್ಯಕ್ರಮ ಅಷ್ಟೇ ಅಂತಲ್ಲ, ಬೇರೆ ಆ್ಯಕ್ಟಿವಿಟೀಸು ಮತ್ತು ಬೇರೆ ಸ್ಕಿಲ್ಗಳನ್ನ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಪಠ್ಯಕ್ರಮವನ್ನು ಹೊರತುಪಡಿಸಿದ್ರೂ ಕೂಡ ಬೇರೆ ಬೇರೆ ಸ್ಕೂಲಲ್ಲಿ ಯಾವ ಥರ ನಾವು ಟೀಚ್ ಮಾಡಬೇಕು, ಮಕ್ಕಳನ್ನ ಹ್ಯಾಂಡ್ಲ್ ಮಾಡಬೇಕು, ಮತ್ತು ಮಕ್ಕಳಲ್ಲಿ ಬರೋವಂಥ ಕ್ವಶನ್ಗಳು ಯಾವ ಥರ ಬರುತ್ತೆ, ನಾವು ಅದನ್ನು ಯಾವ ಥರ ಅವ್ರಿಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಅಷ್ಟೇ ಅಲ್ದಿರ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸು ಅದರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ತುಂಬ ಒಳ್ಳೆಯ ಅವಕಾಶನ ಕೊಡ್ತಿದ್ದಾರೆ. ಅಷ್ಟೇ, ಥ್ಯಾಂಕ್ ಯು. ನನ್ನ ಹೆಸರು ಗೌತಮಿ. ನಾನು MA ಇನ್ ಕನ್ನಡ ಮಾಡಿದ್ದೀನಿ. ನಾನು ಕೃಷ್ಣ ಕಾಲೇಜ್ ಆಫ್ ಎಜುಕೇಷನಲ್ಲಿ BEd ಪ್ರತಿಕ್ಷಣಾರ್ಥಿಯಾಗಿ ವಿದ್ಯಾರ್ಥಿನಿಯಾಗಿದ್ದೀನಿ. ನನಗೆ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿನ ಶಿಕ್ಷಕರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಿಕೆ, ನಂತರ ಇಲ್ಲಿ ಸಬ್ಜೆಕ್ಟ್ ಅಂತ ಬಂದಾಗ ಕನ್ನಡದಲ್ಲೂ ಮಾಡ್ತಾರೆ, ಇಂಗ್ಲೀಷಲ್ಲೂ ಮಾಡ್ತಾರೆ. ಯಾವುದಕ್ಕೂ ಭೇದ ಇಲ್ಲ. ಎಲ್ಲರೂ ಇಲ್ಲಿ ಈಕ್ವಾಲಿಟಿ ಇದೆ. ದೊಡ್ಡವರು ಚಿಕ್ಕವರು ಎಜುಕೇಷನ್ ಅಂದಾಗ ಎಲ್ಲರೂ ಒಂದೇ, ಯಾವುದೇ ತಾರತಮ್ಯ ಇಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದು BEd ಕಂಪ್ಲೀಟ್ ಮಾಡಿ ಒಳ್ಳೆಯ ಕಾಲೇಜ್ಗೆ ಒಳ್ಳೆಯ ಹೆಸರನ್ನು ತರ್ತೀವಿ. ಆಮೇಲೆ ಇಲ್ಲಿ ಪ್ರಾಂಶುಪಾಲರಾದ ಪಾಂಡೆ ಸರ್ ಕೂಡ ತುಂಬ ಒಳ್ಳೆಯವರು. ನಮಗೆ ಹೆಚ್ಚು ಆದ್ಯತೆ ನೀಡ್ತಾರೆ ಓದೋದಕ್ಕೆ. ನಮಸ್ಕಾರ, ನನ್ನ ಹೆಸರು ಶಿರೀಷಾ ಅಂತ. ಮೂಲತಃ ನಾನು ಯಾದಗಿರಿ ಜಿಲ್ಲೆಯವಳು. ತುಂಬ ದೂರದಿಂದ ಬಂದಿದ್ದೀವಿ ಓದೋದಕ್ಕೆ ಅಂತ. ನಮ್ಮದು ಡಿಗ್ರಿ ಎಲ್ಲ ನಮ್ಮ ಕಡೆನೇ ಮುಗ್ದಿದೆ. ಇಲ್ಲಿ ನಾನು ಪ್ರಥಮ ವರ್ಷ BEd ಓದ್ತಾ ಇದ್ದೀನಿ. ಇಲ್ಲಿನ ಕಾಲೇಜ್ ವಾತಾವರಣ ನೋಡೋದಾದರೆ ತುಂಬ ಚೆನ್ನಾಗಿದೆ. ಒಂದು ಹೇಳಬೇಕು ಅಂತಂದರೆ, ನಾವು ಬೇರೆ ಜಿಲ್ಲೆಯವರಾಗಿದ್ದರಿಂದ ಸ್ವಲ್ಪ ನಮ್ಮ ಭಾಷೆ ಅವ್ರ ಭಾಷೆ ಒಂದು ಸ್ವಲ್ಪ ಬೇರೆ ಇದೆ. ಸೊ ಅವರು ನಮ್ಮ ಭಾಷೆಗೆ ಅವರೇ ನಮ್ಗೆ ಹೊಂದ್ಕೊಂಡು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ ನಮಗೆ. ಇನ್ನು ಹೇಳಬೇಕು ಅಂದರೆ, ನಮ್ಮ ಕಾಲೇಜಿನ ಶಿಕ್ಷಕರು ಸಹ ಪ್ರತಿಯೊಂದರಲ್ಲೂ ನಮಗೆ ಸ್ಫೂರ್ತಿಯನ್ನು ತುಂಬಿ ನೀವು ಮುಂದೆ ಬನ್ನಿ ಮಾತಾಡಿ, ನಿಮ್ಮಲ್ಲಿರೋ ವಿಚಾರಗಳನ್ನು ಎಲ್ರಿಗೂ ಹೇಳ್ಕೊಡಿ ಅಂತ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಇನ್ನು ಪಠ್ಯಕ್ರಮ ವಿಷಯಕ್ಕೆ ಬಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲೂ ಓದಿದವರು ಇದ್ದಾರೆ, ಕನ್ನಡ ಮೀಡಿಯಮ್ದಲ್ಲೂ ಓದಿದವರು ಇದ್ದಾರೆ. ಅವ್ರಿಗೂ ಒಂದೇ ಥರ, ನಮಗೂ ಒಂದೇ ಥರ, ಅಂದರೆ ಯಾರಿಗೂ ಭೇದ ಭಾವ ಮಾಡದೆ ಇಬ್ರಿಗೂ ಸಮಾನವಾಗಿ ಪಾಠ ಬೋಧನೆ ಮಾಡ್ತಾರೆ. ಅಷ್ಟೇ. ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ದಿವ್ಯವಾಣಿ ಅಂತ ಹೇಳಿ ಈ ಶ್ರೀಕೃಷ್ಣ ವಿದ್ಯಾನಿಕೇತನ ಸ್ಕೂಲಲ್ಲಿ HM ಆಗಿ ವರ್ಕ್ ಮಾಡ್ತಾಯಿದ್ದೀನಿ. 4.5 ಇಯರ್ಸಿಂದ ಇಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ ಫೆಸಿಲಿಟಿ ಹೇಳೋದಾದರೆ, ಮ್ಯಾನೇಜ್ಮೆಂಟ್ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ, ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗಿ ಇದ್ದಾರೆ. ಬಡ ಮಕ್ಕಳಿಗೋಸ್ಕರನೇ ಸ್ಟಾರ್ಟ್ ಆದಂಥ ಸ್ಕೂಲ್ ಇದು. ಸೊ ಯಾರೆಲ್ಲ ಸಿಂಗಲ್ ಪೇರೆಂಟ್ ಇರ್ತೀರಾ, ಇಲ್ಲ ಬಡ ಮಕ್ಕಳು ಇರ್ತೀರಾ, ಅವರಿಗಂತಲೇ ಸ್ಪೆಷಲ್ ಆಗಿ ಸ್ಟಾರ್ಟ್ ಆಗಿರೋವಂಥ ಸ್ಕೂಲು. ಫೀಸಸ್ ಎಲ್ಲ ನಿಮಗೆ ಕಂಫರ್ಟಬಲ್ ಆಗಿ ಇರುತ್ತೆ. ಜೊತೆಗೆ ವ್ಯಾನ್ ಫೆಸಿಲಿಟಿ ಏನಿದೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿರೋವಂಥ ಮ್ಯಾನೇಜ್ಮೆಂಟು. ಸೊ ಮಕ್ಕಳಿಗೆ ಯೂಸ್ಫುಲ್ ಆಗಲಿ, ಯಾರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಇದ್ದೀರಾ ಬಡವರಾಗಿದ್ರೂ, ಸೊ ನಿಮಗೆ ಯೂಸ್ಫುಲ್ ಆಗಿರುವಂಥ ಸ್ಕೂಲ್ ಇದು. ಸೊ ಆಲ್ರೆಡಿ ಈಗ ಅಕಾಡೆಮಿಕ್ ಇಯರ್ದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಕ್ಯಾನ್ ಅಡ್ಮಿಟ್ ಯುವರ್ ಚೈಲ್ಡ್ಸ್. ಥ್ಯಾಂಕ್ ಯು.